ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಯಿಂದ ವಿವಿಧೆಡೆಗೆ ವರ್ಗಾವಣೆಯಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಗರದ ಅಕ್ಷಯ ರೆಸಾರ್ಟ್ನಲ್ಲಿ ಇತ್ತೀಚೆಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ಕುಮಾರ್ ಅವರು, ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಎಂಬುದು ಒಂದು ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ನಾವು ಸೇವೆ ಸಲ್ಲಿಸುವ ಸ್ಥಳದಲ್ಲಿ ಜನಸ್ನೇಹಿಯಾಗಿ ಹಾಗೂ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜನರ ಮತ್ತು ಇಲಾಖೆಯ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯ. ಚಳ್ಳಕೆರೆ ಠಾಣೆಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಈ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಪರಾಧ ನಿಯಂತ್ರಣ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸಿದ್ದಾರೆ. ಇವರ ಸೇವೆ ಶ್ಲಾಘನೀಯವಾಗಿದ್ದು, ವರ್ಗಾವಣೆಗೊಂಡಿರುವ ಹೊಸ ಸ್ಥಳಗಳಲ್ಲೂ ಯಶಸ್ಸು ಲಭಿಸಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಠಾಣೆಯಿಂದ ವರ್ಗಾವಣೆಗೊಂಡ ಪಿಎಸ್ಐ ದರಿಯಪ್ಪ, ಎಎಸ್ಐ ರವಿಕುಮಾರ್, ಮುಖ್ಯ ಪೇದೆಗಳಾದ ನಾಗರಾಜ್, ಶ್ರೀನಿವಾಸ, ಕ್ರೈಂ ವಿಭಾಗದ ಪೊಲೀಸ್ ಪೇದೆಗಳಾದ ಸುನಿಲ್, ತಿರಕಪ್ಪ ತಳವಾರ, ಬಸವರಾಜ ಹಿರೇಮಠ್, ರಮೇಶ್ ಬಾರ್ಕಿ, ಕಾಂತರಾಜ್, ಹಿಮಗಿರಿ ಹಾಗೂ ಮಹಿಳಾ ಪೊಲೀಸ್ ಪೇದೆಗಳಾದ ರೂಪಾ ಮತ್ತು ಕವಿತಾ ಅವರನ್ನು ಠಾಣೆಯ ಸಿಬ್ಬಂದಿಗಳ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡಲಾಯಿತು. ಮತ್ತು ಪೊಲೀಸ್ ಸಿಬ್ಬಂದಿಯ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಂಕ ಪಡೆದ ಮಕ್ಕಳಿಗೂ ಹಾಗೂ ಕರ್ತವ್ಯದ ನಡುವೆಯೂ ಶ್ರಮಿಸಿ ಕಾರಣೀಭೂತರಾದ ತಂದೆ ತಾಯಿ ಮಕ್ಕಳಿಗೆ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಪಿಎಸ್ಐಗಳಾದ ಈರೇಶ್, ಶಿವರಾಜ್, ಪಾಂಡುರಂಗ, ಎಎಸ್ಐ ವೀರಭದ್ರಪ್ಪ ಹಾಗೂ ಠಾಣಾ ಸಿಬ್ಬಂದಿಗಳಾದ ವಸಂತ್, ಶಂಕರ್, ಮಂಜುನಾಥ್, ಶಿವರಾಜ್, ತಿಲಕ್, ಬಿಡಿ ಮಂಜುನಾಥ್ ಸೇರಿದಂತೆ ಪೊಲೀಸ್ ಠಾಣೆಯ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವರ್ಗಾವಣೆಗೊಂಡ ತಮ್ಮ ಸಹೋದ್ಯೋಗಿಗಳಿಗೆ ಶುಭ ಕೋರಿದರು. ಎಲ್ಲ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸರ್ವಸಾಮಾನ್ಯ ಪ್ರಧಾನಮಂತ್ರಿ ಮತ್ತು ವರ್ಗಾವಣೆ ಎಲ್ಲರೂ ಕೂಡ ಕಳೆದ 5 ವರ್ಷಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿ, ನಮ್ಮ ಅಣ್ಣ ತಮ್ಮರಾಗಿ, ಅಕ್ಕ ತಂಗಿಯರಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಏನು ನಾವು ಇದನ್ನ ನಾವು ಪರೀಕ್ಷೆ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ದರ್ಯಾಪ್ತ ದಿನ ಕಾರಣ ಈ ದಿನ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಮ ದರ್ಯಾಪ್ತರಿಗೆ ಅರ್ಪಿಸ್ತಾ ಇದ್ದೀನಿ. ಜೋರು ಚಪ್ಪಾಳೆಗೆ ಜೋರು ಕೇಳಿಸ್ಬೇಕು. ಹಾಗೆ ರಮೇಣವರು, ಶ್ರೀನಿವಾಸ್ ಅವರು ಅವರು ಕೂಡ ಭಗವಂತ ಆಯುಷ್ಯ, ಐಶ್ವರ್ಯ, ಶಾಂತಿ ನೆಮ್ಮದಿಯನ್ನು ಕೊಡಲಿ. ಇನ್ನೂ ಕೂಡ ಅವ್ರ ಸೇವೆ ಐನೂರದಲ್ಲಿ ಮುಂದುವರಿಯುವಂತ